ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ವಿಪರೀತ ಬಾಧೆಗಳನ್ನು ಅನುಭವಿಸಿ ಅಲ್ಲಿಂದಲೇ ನಮಗೆ ವರ್ಣಿಸಲು ಅಶಕ್ಯವಾದಷ್ಟು, ಎಣಿಸಲು ಸಾಧ್ಯವಿಲ್ಲದಷ್ಟು ಆಶೀರ್ವಾದಗಳನ್ನು, ಲಾಭಗಳನ್ನು ಉಂಟು ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪರಿಮಿತವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದವರಿಗೆ ಕರ್ತನು ಹೇರಳವಾಗಿ ಅನುಗ್ರಹಿಸಲಿ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯ ಲಾಭವನ್ನು ಧ್ಯಾನಿಸ್ತಿರುವ ನಾವು ಈ ದಿನ ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಪೇತ್ರ 1ನೇ ಅಧ್ಯಾಯ 20-21 ವಚನಗಳು. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನನ್ನು ಸತ್ತೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯೂ ನಿರೀಕ್ಷೆಯೂ ದೇವರಲ್ಲಿಯೇ ನೆಲೆಗೊಂಡವೆ. ಈ ವಾಕ್ಯಗಳನ್ನ ಧ್ಯಾನಿಸೋದಕ್ಕಾಗಿ ದೇವರ ಆತ್ಮನು ನಮ್ಮನ್ನು ಬಲಪಡಿಸಿ ಆತ ನಮಗೆ ಬೋಧಿಸಲಿ. ಕರ್ತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. 20ನೇ ವಚನ, ಇಲ್ಲಿ ಇದೊಂದು ವ್ಯತ್ಯಾಸವಾಗಿ ನಮಗೆ ಯೇಸುಕ್ರಿಸ್ತನ ವಿಷಯದಲ್ಲಿ 2 ಬೇರೆ ಬೇರೆ ಕಾಲಗಳನ್ನ ಮಾತನಾಡ್ತದೆ, ಅಥವಾ ನಮ್ಮ ವಿಷಯದಲ್ಲಿ 2 ಬೇರೆ ಬೇರೆ ಕಾಲಗಳನ್ನ ಇದು ತೋರಿಸ್ತದೆ. ಮುಖ್ಯವಾಗಿ ನಮ್ಮ ವಿಷಯದಲ್ಲಿ 2 ಬೇರೆ ಬೇರೆ ಕಾಲಗಳು ಏನು? ಒಂದು ಜಗದುತ್ಪತ್ತಿಗೆ ಮೊದಲೇ ಎನ್ನುವಂಥ ಕಾಲ, ಮತ್ತೊಂದು ಈ ಅಂತ್ಯಕಾಲ. ಜಗದುತ್ಪತ್ತಿಗೆ ಮೊದಲು ಆದದ್ದೇನು ನಮ್ಮ ವಿಷಯದಲ್ಲಿ ಎಂಬುದಾಗಿ ತಿಳ್ಕೊಳ್ಳಲು ಪ್ರಯತ್ನಿಸಿದರೆ ವಾಕ್ಯ ಹೇಳ್ತದೆ, ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು. ಇಲ್ಲಿ ಯಾರಿಗಾಗಿ? ಜಗದುತ್ಪತ್ತಿಗೆ ಮೊದಲೇ ಯಾರಿಗಾಗಿ ಅನ್ನೋಂಥ ವಿಷಯ ಬರ್ತದೆ. ನಂತರದಲ್ಲಿ ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಅಂತ್ಯಕಾಲದಲ್ಲಿ ಕ್ರಿಸ್ತನು, ಅಂದರೆ ಆ ಕ್ರಿಸ್ತನ ಮೊದಲನೇ ಬರೋಣದ ಸಮಯವನ್ನು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಬರ್ತದೆ. ಇಲ್ಲಿ ಪೇತ್ರನು ತನ್ನ ಪತ್ರಿಕೆಯ ಆರಂಭದಲ್ಲಿ ಬರೆಯುವಾಗ ಆತನು ಹೀಗೆ ಬರೀತಾನೆ, 2ನೇ ವಚನದಲ್ಲಿ, ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರು. ನಾವು ಯಾರು? ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ. ಅದರ ಅರ್ಥ, ಜಗದುತ್ಪತ್ತಿಗೆ ಮೊದಲೇ ದೇವರು ಆತನು ಕಂಡಿದ್ದಾನೆ, ನಮ್ಮನ್ನು ನೇಮಿಸಿದ್ದಾನೆ. ಅಲ್ಲಿಗೆ ನಮ್ಗೆ ಅರ್ಥವಾಗಬೇಕು, ದೇವರು ನಮ್ಮನ್ನು ಆದುಕೊಂಡದ್ದು, ಆಯ್ಕೆ ಮಾಡಿಕೊಂಡದ್ದು ಈಗಲ್ಲ, ಜಗದುತ್ಪತ್ತಿಗೆ ಮೊದಲೇ. ಇದು ದೇವರ ಭವಿಷ್ಯ ಜ್ಞಾನ ಎಂಬುದಾಗಿ ಇಲ್ಲಿ ಪೇತ್ರನು ಬರೀತಾನೆ. ಹಾಗೆ ಆತನ ಈ ಭವಿಷ್ಯ ಜ್ಞಾನವನ್ನು ಆತನು ಅನೇಕ ಕಡೆ ಉಲ್ಲೇಖಿಸುವಾಗ ಅಪೊಸ್ತಲ ಕೃತ್ಯದಲ್ಲಿ 2 ಸಾರಿ ಬೇರೆ ಬೇರೆ ವಿಧದಲ್ಲಿ, ಒಮ್ಮೆ ನೇರವಾಗಿ ಭವಿಷ್ಯ ಜ್ಞಾನ, ಇನ್ನೊಂದು ಕಡೆ ದೇವರು ಮೊದಲೇ ಸಂಕಲ್ಪಿಸಿದ್ದಾನೆ ಎಂಬಂಥ ಮಾತುಗಳಲ್ಲಿ ಆತನು ಅದನ್ನು ಪ್ರಸ್ತಾಪಿಸ್ತಾನೆ. ಹಾಗಾದ್ರೆ ದೇವರ ಭವಿಷ್ಯ ಜ್ಞಾನ, ಇದು ಪೇತ್ರನ ಮಾತುಗಳಾದರೆ, ಭಕ್ತನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ನಮ್ಮನ್ನು ಮೊದಲೇ ಆರಿಸಿಕೊಂಡ ಎನ್ನುವಂಥ ವಿಚಾರವನ್ನ ಆತನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಚನದಲ್ಲಿ ಆತನು ಪ್ರಸ್ತಾಪಿಸ್ತಾನೆ. ಆತನು ಹೇಳ್ತಾನೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಮ್ಮನ್ನು ದೇವರು ಆಯ್ಕೆ ಮಾಡಿಕೊಂಡದ್ದು ಕ್ರಿಸ್ತನಲ್ಲಿ ಮತ್ತು ಜಗದುತ್ಪತ್ತಿಗೆ ಮೊದಲೇ. ಕಾರಣ, ನಾವು ಈಗ ಪ್ರೀತಿಯಲ್ಲಿ ನಡೆಯಬೇಕು, ಆತನ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಈ ಕಾರಣಕ್ಕಾಗಿ ಯೇಸುವಿನ ಯಜ್ಞವು ಇದು ಜಗದುತ್ಪತ್ತಿಗೆ ಮೊದಲೇ ನೇಮಕವಾಗಿ, ಈಗ ನಮಗೆ ಈ ಭೂಮಿಯಲ್ಲಿ ಆತನ ಯಜ್ಞವು ನೆರವೇರಿದೆ. ಇದೊಂದು ಅದ್ಭುತವಾದ ದೇವರ ಜ್ಞಾನ ಮತ್ತು ದೇವರ ಸಾಧನೆ. ಇದರ ಜೊತೆಗೆ 21ನೇ ವಚನದಲ್ಲಿ ಆತನು ಇನ್ನೊಂದು ಮಾತನ್ನು ತರ್ತಾನೆ, ನಮ್ಮ ನಂಬಿಕೆ ನಿರೀಕ್ಷೆ ಯಾರ ಮೇಲೆ ನೆಲೆಗೊಂಡದೆ. ಹಾಗಾದ್ರೆ ಇದೆಲ್ಲವನ್ನ ಸಂಕಲ್ಪಿಸಿದ ದೇವರನ್ನ ಮುಖ್ಯವಾಗಿ ಆತನು ತರ್ತಾನೆ. ತಂದೆಯಾದ ದೇವರನ್ನು ಆತನು ಮುಖ್ಯವಾಗಿ ಇಲ್ಲಿ ತರ್ತಾನೆ. ಹೇಗೆ? 21ನೇ ವಚನ, ಆತನನ್ನು ಸತ್ತೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಮತ್ತೊಮ್ಮೆ ಹೇಳ್ತಾನೆ, ಆತನನ್ನು ಅಂದರೆ ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿ ಆತನಿಗೆ ಅಂದರೆ ಯೇಸುವಿಗೆ ಪ್ರಭಾವವನ್ನು ಅಂದರೆ ಅತ್ಯುನ್ನತ ಸ್ಥಾನವನ್ನು, ಅತಿ ಶ್ರೇಷ್ಠ ನಾಮವನ್ನು ಕೊಟ್ಟು ಆತನ ಸಿಂಹಾಸನದ ಬಲಗಡೆಯಲ್ಲಿ ಆತನಿಗೆ ಅಧಿಕಾರ ಸ್ಥಾನವನ್ನು ಅಂದರೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನಾವು ಅಂದರೆ ನೀವು ಯೇಸುಕ್ರಿಸ್ತನ ಮೂಲಕ ನಂಬಿಕೆ ಇಟ್ಟವರು. ಹಾಗಾದರೆ
ಯೇಸುವಿನ ಸತ್ತೊಳಗೆ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರೊಳಗೆ ನಾವು ಯೇಸುಕ್ರಿಸ್ತನ ಮೂಲಕ ನಂಬಿಕೆ ಇಟ್ಟವರು. ದೇವರನ್ನ ನಂಬುವಾಗ ಯೇಸುಕ್ರಿಸ್ತನ ಮುಖಾಂತರ ನಂಬಬೇಕೆನ್ನುವಂಥ ಸಂಗತಿಯನ್ನು ಕರ್ತನು ನಮಗೆ ಕಲಿಸ್ತಾನೆ. ಮುಂದುವರೆದ್ರೆ ಅಲ್ಲಿ ವಾಕ್ಯ ಬರ್ತದೆ, ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲೇ ನೆಲೆಗೊಂಡದೆ. ಹಾಗಾದರೆ ನಾವು ನಮ್ಮ ನಂಬಿಕೆ ಯಾರ ಮೇಲೆ ನೆಲೆಗೊಂಡದೆ? ದೇವರಲ್ಲಿ. ನಮ್ಮ ನಿರೀಕ್ಷೆ ಯಾರ ಮೇಲೆ ನೆಲೆಗೊಂಡದೆ? ದೇವರಲ್ಲಿ. ಇಲ್ಲಿ ನಮಗೆ ಇನ್ನೊಂದು ಗೊತ್ತಾಗಬೇಕು, ಯೇಸುಕ್ರಿಸ್ತನನ್ನು ನಾವು ನಂಬುವುದರಿಂದ, ಯೇಸುಕ್ರಿಸ್ತನನ್ನು ಸೇವಿಸುವುದರಿಂದ, ಯೋಹಾನನು ಯೇಸುವಿನಿಗೆ ಪ್ರಿಯನಾಗಿದ್ದ ಶಿಷ್ಯನ ಅಪೊಸ್ತಲನು ಆತನು ಬರೀತಾನೆ, ಯೇಸುಕ್ರಿಸ್ತನ ಸೇವಿಸುವಾಗ ನಮಗೆ 2 ಲಾಭಗಳನ್ನ ಬರೀತಾನೆ. ಒಂದು ನಿತ್ಯ ಜೀವ, ಮತ್ತೊಂದು ಕಡೆಯಲ್ಲಿ ದೇವರು ನಮ್ಮನ್ನ ಎಬ್ಬಿಸ್ತಾನೆ. ಅಂದರೆ ಹಾಗಾದ್ರೆ ನಂಬಿಕೆ ನಿರೀಕ್ಷೆ ಎನ್ನುವಾಗ ಈಗ ಎನ್ನುವಂಥ ವಿಷಯ, ನಿರೀಕ್ಷೆ ಎಂಬುದಾಗಿ ಹೇಳುವಾಗ ಮುಂದಿನದು ಎಂಬುದಾಗಿ ಹೇಳುವಂಥ ವಿಷಯ. ಮತ್ತೊಮ್ಮೆ ಹೇಳ್ತಾನೆ, ನಂಬಿಕೆ ಎನ್ನುವಾಗ ಈಗಿನದು, ಈಗ ನಮಗೆ ದೇವರಿಂದ ದೊರಕುವ ಸಂಗತಿಗಳು. ನಿರೀಕ್ಷೆ ಎಂಬುದಾಗಿ ಹೇಳುವಾಗ ಮುಂದೆ ದೇವರು ನಮಗಿಟ್ಟ ಸಂಗತಿಗಳನ್ನ ನಾವು ಭರವಸೆಯಿಂದ ಎದುರು ನೋಡುವಂಥದ್ದು. ಸರಿ, ಇಲ್ಲಿ ಹಾಗಾದ್ರೆ ನಮ್ಮ ನಂಬಿಕೆ ನಿರೀಕ್ಷೆ ದೇವರಲ್ಲಿ ನೆಲೆಗೊಂಡದೆ. ಯೋಹಾನನ ಕುರಿತು ನಾವು ಪ್ರಸ್ತಾಪಿಸಿ ಹೇಳಿದೆ, ಆತನು ಬರೆಯುವಾಗ ಹೇಳ್ತಾನೆ, ನಮಗೆ ನಿತ್ಯ ಜೀವ ಮತ್ತೆ ಕಡೆಯಲ್ಲಿ ಆತನು ನಮ್ಮನ್ನು ಎಬ್ಬಿಸ್ತಾನೆ. ಹಾಗಾದ್ರೆ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ರಿಂದ, ಈಗ ನಾವು ನಂಬಿಕೆ ಇಟ್ಟದ್ರಿಂದ ಈಗ ನಮಗೆ ಆತ ನಿತ್ಯ ಜೀವನ ಕರುಣಿಸಿದ್ದಾನೆ. ಈ ದೇಹದಲ್ಲಿ ಇರುವವರೆಗೆ ಮಾತ್ರ ನಮ್ಮ ಜೀವಿತವಲ್ಲ, ಅನಂತರದಲ್ಲಿಯೋ ಅನಂತ ಕಾಲಕ್ಕೂ ನಿತ್ಯಕ್ಕೂ ಆತನೊಂದಿಗೆ ಜೀವಿಸುವಂತ ಕೃಪೆ, ನಿತ್ಯ ಜೀವನ ಆತ ನಮಗೆ ಕರುಣಿಸಿದ್ದಾನೆ. ಅದು ಈಗಲಿಂದಲೇ ಆರಂಭವಾಗಿದೆ. ನಂತರದಲ್ಲಿ ಮುಂದುವರೆದು ಯೋಹಾನನು ಬರೀತಾನೆ, ಕಡೆಯಲ್ಲಿ ಆತ ನಮ್ಮನ್ನು ಎಬ್ಬಿಸ್ತಾನೆ. ಅಂದರೆ ಏಸು ತನ್ನ ಸಭೆಗಾಗಿ, ಅಂದ್ರೆ ಮೊದಲಿಗಿತನು ಮೊದಲಿಂಗನು ತನ್ನ ಮೊದಲಿಗಿತ್ತಿಗಾಗಿ ತಿರುಗಿ ಬರುವ ಒಂದು ಸಂದರ್ಭವಿದೆ. ಆ ದಿನದಲ್ಲಿ ಆತನು ನಮ್ಮನ್ನ, ಕ್ರಿಸ್ತನು ಹೇಗೆ ಜೀವದಿಂದ ಎದ್ನೋ ಹಾಗೆ ಆತನು ಈ ಶರೀರವನ್ನ ಮಾರ್ಪಡಿಸುವ ವಿಧದಲ್ಲಿ, ಈ ಶರೀರವು ಲಯಾವಸ್ಥೆಯಿಂದ ನಿರ್ಲಯಾವಸ್ಥೆಗೂ, ಹೀನಾವಸ್ಥೆಯಿಂದ ಮಹಿಮಾವಸ್ಥೆಗೂ, ಪ್ರಾಕೃತ ಶರೀರವು ಆತ್ಮಿಕ ಶರೀರವಾಗುವಂತೆಯೂ, ಮರಣಾವಸ್ಥೆಯಿಂದ ಅಮರತ್ವವನ್ನು ತರಿಸಿಕೊಳ್ಳುವುದಕ್ಕೂ, ಹೀಗೆ ಹಲವು ವಿಧದಲ್ಲಿ ನಾವು ರೂಪಾಂತರ ಕಾಣುವಂತೆ ಆತನು ನಮ್ಮನ್ನ ನಿರ್ಲಯ ಪದವಿಗೆ ಆತನು ಮೇಲೆ ಕೆತ್ತಲಿಕ್ಕಿದ್ದಾನೆ. ಅದರಲ್ಲೂ ಮುಂದೊಂದು ದಿನ ನಡೆಯುವಂತ ಸಂಗತಿ. ಹಾಗಾದರೆ ದೇವರು ಸತ್ತಿದ್ದ ಕ್ರಿಸ್ತನನ್ನ ಬದುಕಿಸಿದ್ರಲ್ಲಿ ಆತನು ಮುಂದೆ ನಮ್ಮನ್ನು ಸಹ ಕ್ರಿಸ್ತನಿಗೆ ಹೇಗೆ ಆತನು ಪುನರುತ್ಥಾನಗೊಳಿಸಿ ಮಾನ ಪ್ರಭಾವಗಳನ್ನ ಕೊಟ್ಟನು, ಹಾಗೇ ನಮ್ಮನ್ನ ಆತನು ಬದುಕಿಸಿ ನಮಗೂ ಮಾನ ಪ್ರಭಾವಗಳನ್ನ ಕೊಡ್ತಾನೆ ಎಂಬುವಂತ ಈ ವಿಚಾರಕ್ಕಾಗಿ ನಾವು ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರಲ್ಲಿ ನಿರೀಕ್ಷೆ ಇಟ್ಟವರು. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಈಗಿರುವಂತ ಲಾಭಗಳಿಗಾಗಿ ನಂಬಿಕೆ ಇಟ್ಟವರು, ಮುಂದಿರುವಂತ ಲಾಭಗಳಿಗಾಗಿ ಆತನಲ್ಲಿ ನಿರೀಕ್ಷೆ ಇಟ್ಟವರು. ಪ್ರಿಯರೇ, ಇಂಥ ಶ್ರೇಷ್ಠ ಸಂಗತಿಗೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ ತಂದೆಯಾದ ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನ ಮುಂಬರುವ ದಿನಗಳಲ್ಲಿ, ಮುಂದಿನ ಮಹಿಮೆಗಳಲ್ಲಿ ಎಷ್ಟೋ ನಮ್ಮನ್ನು ಸನ್ಮಾನಿಸಲಿದ್ದಾನೆ, ಎಷ್ಟೋ ನಮ್ಮನ್ನು ಗೌರವಿಸಲಿದ್ದಾನೆ. ನಾವು ದೇವರಿಗೆ ಸಲ್ಲಿಸುವ ಗೌರವಕ್ಕಿಂತಲೂ ಅತಿಯಾದ ಮಾನ ಸನ್ಮಾನಗಳನ್ನು ಆತನು ನಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಇದರಲ್ಲಿ ನಾವೆಲ್ಲರೂ ಪಾಲುಗಾರರಾಗಬೇಕೆಂಬುದೇ ಆತನ ಚಿತ್ತ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ತಂದೆಯೇ, ನಿನ್ನ ಜಗದುತ್ಪತ್ತಿಗೆ ಮೊದಲೇ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ನಾವು ನಿನ್ನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕೆಂಬುದೇ ನಿನ್ನ ಚಿತ್ತವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಏಸಪ್ಪ, ನೀನು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯಾಗಿರುವಲ್ಲಿ ಕರ್ತನೆ, ನೀನು ಅಂತ್ಯಕಾಲದಲ್ಲಿ ಶಿಲುಬೆಯಲ್ಲಿ ನಮಗಾಗಿ ಬಲಿಯಾದವನಾಗಿ ಕಾಣಿಸಿಕೊಂಡದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಹೌದಪ್ಪ, ಯೇಸುವಿನ ಸತ್ತೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರೇ, ಈಗ ನಾವು ನಿನ್ನಲ್ಲಿ ನಂಬಿಕೆ, ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ನಂಬಿಕೆ ಇಟ್ಟವರು, ಮತ್ತು ಕರ್ತನೆ, ನಮ್ಮ ನಂಬಿಕೆಯ ನಿರೀಕ್ಷೆ ನಿನ್ನಲ್ಲೇ ನೆಲೆಗೊಂಡಿರುವ ಹಾಗೆ ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ. ನೀನೀಗ ನಮಗೆ ಕೊಡುವ ನಿತ್ಯ ಜೀವ, ಮುಂದೆ ನೀನು ನಮ್ಗೆ ಕೊಡಲಿಕ್ಕಿರುವಂಥ ಪುನರುತ್ಥಾನ, ನಂತರದಲ್ಲಿ ಕೊಡಲಿಕ್ಕಿರುವಂಥ ಅನೇಕ ಮಹಿಮೆಗಳಿಗಾಗಿ ನಾವು ನಿನ್ನಲ್ಲಿ ನಿರೀಕ್ಷೆ ಇಡುವಂತೆ ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ. ನಾವು ನಿರೀಕ್ಷೆ ಇಡ್ತೇವೆ, ನಿನ್ನನ್ನೇ ಆತುಕೊಳ್ತೇವೆ. ಕರ್ತನೆ, ಇದಕ್ಕಾಗಿ ನಿನ್ನಲ್ಲಿ ನೆಲೆಗೊಂಡಿರುವುದಕ್ಕೆ ನೀನು ಕೊಟ್ಟ ಸೌಭಾಗ್ಯಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಇದನ್ನು ಕೇಳುವ ಒಬ್ಬೊಬ್ಬರೊಳಗೆ ಕರ್ತನೆ, ನಂಬಿಕೆಯನ್ನ, ನಿರೀಕ್ಷೆನ ನೀನು ದೃಢಪಡಿಸಿ ಅದನ್ನು ಬಲಪಡಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕೊನೆಯವರೆಗೂ ನಾವು ನಂಬಿಕೆಯಲ್ಲಿ ದೃಢವಾಗಿರುವುದಕ್ಕೆ ನಮ್ಮೊಬ್ಬೊಬ್ಬರನ್ನೇ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ನೀನು ನಮಗೆ ಕೊಟ್ಟದನ್ನು ನಾವು ಕಳಕೊಳ್ಳದ ಹಾಗೆ ಇರುವುದಕ್ಕೆ ಎಚ್ಚರಿಕೆಯಿಂದ ನಮ್ಮನ್ನು ಮುನ್ನಡೆಸು. ನಮ್ಮನ್ನು ಕೊನೆಯವರೆಗೂ ಕಾಯುವ ದೇವರೇ, ನಾವು ಕೆಡದಂತೆ ಕ್ರಿಸ್ತನಲ್ಲಿ ಕಾಯುವ ದೇವರೇ, ನಿನಗೆ ನಾವು ಮಹಿಮೆ ಸಲ್ಲಿಸ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.